ಮಂಜುನಾಥ್ ಕಾಶಿನಾಥ್ ಮಗ ಅಲ್ಲಂತ ಕಾಲ್ ಕಡೆ ಚೆಕ್ ಮಾಡಕ್ ಬಂದಾರ ಬೇರೆ ಬೇರೆ ಅದ್ರಾಗ ಹೆಣ್ಮಕ್ಳು ಅದಕ್ಕೆ ಆಟೋ ಮಾಡಕ್ ಹೇಳಿತ್ತು ಈ ವರ್ಷ ನಿಮಗೆ. ಅವಾಗ ಒಮ್ಮೆಲೆ ಎಕ್ಸಾಮ್ ಆಟೋ ಮಾಡ್ಕೊಂಡು ಸ್ವಲ್ಪ ಬೆಳಗ್ಗೆ ಸಂಜೆ ಅಟ್ಲೀಸ್ಟ್ ಓದಮ್ಮ ಅಂತ ಹೇಳ್ಬೇಕು. ಈಗಿಂದ ಇನ್ನ 30 ಬರ್ಬೇಕು. ಪಾಸ್ ಆಗಷ್ಟು ಹೋಗ್ಬೇಕು. ನೀವು ಇನ್ನೂ ಟೈಮ್ ಇದೆ, 30 ದಿನ ಟೈಮ್ ಇದೆ. ಇನ್ನೂ ಸ್ವಲ್ಪ ಇಂಪ್ರೂವ್ ಆಗುತ್ತೆ ಸರ್. ಇಂಪ್ರೂವ್ ಆಗ್ಬೇಕಮ್ಮ. ಚೆನ್ನಾಗಿ ಅಂದ್ರೆ ಫಸ್ಟ್ ಪೇಪರ್ಗೆ ಸೆಕೆಂಡ್ ಪೇಪರ್ಗೆ ವ್ಯತ್ಯಾಸ ಆಗಿದೆ ಅಂತ ನಿನ್ ರಿಸಲ್ಟ್ ಅಲ್ಲಿ. ಬಟ್ ಈಗ ನೀನು ಸ್ಟಾರ್ಟ್ ಮಾಡ್ಬೇಕು. ಯಾವ್ದು ಇದಾಗಬಾರ್ದು. ಪಾಸ್ ಆದ್ರೆ ಸೆಲೆಬ್ರೇಷನ್ ಮಾಡೋಣ ಚೆನ್ನಾಗಿ, ಗೊತ್ತಾಯ್ತಾ? ನೀವು ಎಲ್ಲೇ ಇದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಓದ್ತಾ ಇರಲಿಲ್ಲ ಅಂತ ಅಬ್ಸರ್ವ್ ಮಾಡ್ತಾ ಇರ್ಬೇಕು, ನೋಡ್ತಾ ಇರ್ಬೇಕು. ಮಂಜುನಾಥ್ ಕಾಶಿನಾಥ್ ಮಗ ಅಲ್ಲಂತ ಕಾಲ್ ಕಡೆ ಬರ್ರಿ ಅಧ್ಯಕ್ಷರು ಬರ್ರಿ. ಇರ್ಲಿ ಸರ್, ಚೆನ್ನಾಗಿ ಬರೀತ ಮಗಳು ಬಾಳ ಅವರೇ ಸರ್. ಲೈಟ್ ಚೆನ್ನಾಗಿ ಈಗ ಹೊಸದಾಗಿ ಬಂದಿರಿ ದೊಡ್ಡ ಸಾಹೇಬ್ರೆ ಮನೆಗೆ ಬಂದಾರ. ಆ ಮಗುಗೆ ಸ್ವಲ್ಪ ಚೆನ್ನಾಗಿ ಇದು ಕೊಡ್ರಿ, ಅವಕಾಶ ಮಾಡಿಕೊಡ್ರಿ. ಆರಾಮಿಲ್ಲ. ಇಂಟರ್ನಲ್ ಬಿಟ್ಟು ಸರ್. ಭಾರತವು ಚತುರಂಗ ಬಲದಲ್ಲಿ ಕೌರವನ ಋಣ ಇಂಗೇರಣದಲ್ಲಿ ಸುಬಟ ಕೋಟೆಯನ್ನು ಛೇದಿಸಿ ಅತಿ ಅವಸರಕ್ಕೆ ಶರೀರವನ್ನು ನೂಕುವೆನು. ನಿನ್ನಯ ವೀರರೈವರ ನೋಯಿಸೆನು ರಾಜ್ಯವಸಕನ. ನಮ್ಮ ಸೊಸೈಟಿಯಲ್ಲಿ ಅಂತ ಹೇಳು ಮಣ್ಣಿನ ಸವೆತ ಇಲ್ಲ, ಮಣ್ಣಿನ ಗುಣಲಕ್ಷಣಗಳು, ಮಣ್ಣಿನ ವಿಧಗಳು ಯಾವ್ದು ಹೇಳ್ತೀವಿ? ಮಣ್ಣಿನ ಸವೆತಕ್ಕೆ ಪ್ರಮುಖ ಕಾರಣಗಳು, ಮಣ್ಣಿನ ಸವೆತ ತಡೆಗಟ್ಟುವ ವಿಧಾನಗಳು, ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು, ಅರಣ್ಯಗಳನ್ನು ಬೆಳೆಸಲು ಪ್ರೋತ್ಸಾಹ, ಪ್ರಾಣಿ ಮೇಯಿಸುವುದು ಕಡಿಮೆ ಮಾಡುವುದು, ಚೆಕ್ ಡ್ಯಾಮ್ಗಳ ಬಳಕೆ, ನೀರಿನ ಯೋಜಿತ ಬಳಕೆ, ಇದು ಪರಿಸರಗಳ ಗಿಡ ಮರಗಳನ್ನು ಬೆಳೆಸಲು ಪ್ರೋತ್ಸಾಹ. ಓಕೆ, ಇವತ್ತು ಮದ್ಲಾಪುರಕ್ಕೆ ಬಂದದ್ದು ಸಾರ್ಥಕ ಆಯ್ತು. ಓಕೆ, ಒಂಥರ ಅಂತ ಬೈದ್ವಿ ಸರ್ ಎಲ್ಲ. ಮತ್ತೆ ಸಂಡೇ ಕ್ಲಾಸ್ ಹಾಕಿವಿ ಸರ್. ಈಗ ಇವರು ಸಂಡೇ ದಿನ ಇಂಥ ಕೆಲಸ ಹಚ್ತಾರಂತ ಸಂಡೇ ಕ್ಲಾಸ್ ಚೇಂಜ್ ಆಗ್ಬೇಕು. ಸುರೇಶ್ ದನ ಕೆಲ ಬಿಡ್ಬೇಕು. ದನ ಕಾಯಿಲೆ ನೋಡಿ ದನ ಎಲ್ಲ ಹೊಡ್ಕೊಂಡು ಹೋಗಿ ಸ್ಕೂಲಲ್ಲಿ 60 ಜನ ಫೇಲ್ ಆಗ್ತಿದ್ದಾರೆ ಮಕ್ಕಳು. 100 ಮಕ್ಕಳು ನಮ್ಮ ಶಾಲೆಗೆ, ಮದ್ಲಾಪುರ ಶಾಲೆಗೆ ಬರ್ತಾರಂದ್ರೆ 60 ಮಕ್ಕಳು ಹೊರಗಡೆ ಹೋಗ್ತಾ ಇದ್ದಾರೆ, ಒಳಗಡೆ ಹೋಗ್ತಿಲ್ಲ. ಮತಗಳೆಲ್ಲವು ಪಥಗಳೆನ್ನತ ಸಾಹೇಬ್ರು ಕೂಡ ನಿಮ್ಗೆ ಅದಕ್ಕೆ ಇಟ್ರ ಸಂಕಲ್ಪ ಗೀತೆ ಅಂತಮ್ಮ. ಸಂಕಲ್ಪ ಮಾಡ್ಬೇಕು ನೀವು. ಓಕೆ, ನೋಡಮ್ಮ, ಈ ಮಗಳಿಗೆ ಏನ್ ಕೆಲ್ಸ ಹಚ್ಬಾರ್ದು. ಏನೇ ಇನ್ನ 30 ದಿನ ಎಕ್ಸಾಮ್ ಇದೆ, ಇನ್ನ 30 ದಿನ ಕೆಲ್ಸ ಹಚ್ಲಾರ್ದಂಗೆ ನೀವು ಆ ಮಗಳಿಗೆ ಓದಿಸ್ಬೇಕು. ನೋಡ, ಇದು ಏನಾದ್ರು ನೀವು ಬದಲಾವಣೆ ಆಗ್ಬೇಕಾಯ್ತಂದ್ರ ಈಗ ಇವರಿಂದ. ಎಷ್ಟು ಜನ ಮಕ್ಕಳು? ಹೆಣ್ಮಕ್ಳ? ಅವನೇನ್ ಮಾಡ್ತಾ ಇದ್ದಾನೆ? 6ನೇ ಕ್ಲಾಸ್. ಆಯ್ತು, ಚೆನ್ನಾಗಿ ಓದಿಸ್ಬೇಕು. ಬೆಳಗ್ಗೆ ಮನೆ ಕೆಲಸ ಬಿಟ್ಟು ನೀನೆಲ್ಲ ಹೇಳ್ಬೇಕು, ನೀ ಎದ್ದು ಓದಮ್ಮ, ನಾನೆಲ್ಲ ಮಾಡ್ತೀನಿ, ಇನ್ನ 30 ದಿನ ಎಕ್ಸಾಮ್ ಅದ. ಗುಡ್ ಗುಡ್. ಇನ್ನೂ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡ್ರಿ ಅಂತ ಹೇಳ.